ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಒಳಬೇಗುದಿ ನಿಲ್ಲುತ್ತಿಲ್ಲ. ಕಳೆದ ವಾರ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಯತ್ನಾಳ್ರಂತೆ ರೇಣುಕಾಚಾರ್ಯರನ್ನ ಕೂಡ ಉಚ್ಚಾಟಿಸುವಂತೆ ಹಿರಿಯ ನಾಯಕರು ಒತ್ತಾಯಿಸಿದ್ದಾರೆ. ಪಾರ್ಟಿಯಲ್ಲಿ ಗೊಂದಲ ಒಂದು ಹಂತಕ್ಕೆ ಬರುತ್ತೆ. ಬಳಿಕ ಜಾರಕಿಹೊಳಿ ಸಿದ್ದೇಶ್ವರ್ ಜೊತೆ ಸಭೆ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ. ರೆಬಲ್ ನಾಯಕರನ್ನ ಕರೆದು ಮಾತನಾಡುವುದಕ್ಕೆ ಸಲಹೆ ಕೊಟ್ಟಿದ್ದಾರೆ. ಇದಾದ ಬಳಿಕವೇ ಜಿಲ್ಲಾ ಪ್ರವಾಸ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಉಳಿದ 2.5 ವರ್ಷ ಮುಖ್ಯಮಂತ್ರಿಯಾಗಬೇಕು ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಪುನರುಚ್ಚರಿಸಿದ್ದಾರೆ. ಸುರ್ಜೇವಾಲಾ ಮುಂದೆ ಅವಕಾಶ ಕೇಳುತ್ತೇನೆ, ಡಿಕೆಶಿಗೆ ಸಿಎಂ ಆಗಲು ಅವಕಾಶ ಕೊಡುವಂತೆ ಕೇಳುತ್ತೇನೆ ಅಂತ ತಿಳಿಸಿದ್ದಾರೆ. ಪಕ್ಷಕ್ಕೆ ದುಡಿದಿದ್ದಾರೆ. ಸರ್ಕಾರ ಬರೋದಕ್ಕೆ ಡಿಕೆಶಿ ಪಾತ್ರವೂ ಇದೆ. ಶಾಸಕರಿಗೆ ಬದಲಾವಣೆ ಬೇಕು, ಹೈಕಮಾಂಡ್ ತೀರ್ಮಾನ ಮಾಡಲಿ ಎಂದಿದ್ದಾರೆ. ಯಾರು ಏನೇ ಹೇಳಿ ಹೋರಾಟಗಾರರಿಗೆ ಅವಕಾಶ ಬೇಕಿದೆ ಎಂದರು. ಇದು ಒಂದು ಬದಲಾವಣೆಯಷ್ಟೇ, ಕ್ರಾಂತಿ ಏನಲ್ಲ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಬಿಆರ್ ಪಾಟೀಲ್ ಆಡಿಯೋ ಸರ್ಕಾರವನ್ನೇ ಅಲುಗಾಡಿಸಿತು. ಇದೀಗ ಮತ್ತೊಂದು ವಿಡಿಯೋ ವೈರಲ್ ಆಗಿದ್ದು ಸಂಚಲನ ಸೃಷ್ಟಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಮೊದಲು ಭೇಟಿ ಮಾಡಿಸಿದ್ದೆ ನಾನು, ಅವನ ಗ್ರಹಚಾರ ಚೆನ್ನಾಗಿತ್ತು, ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಬಿಆರ್ ಪಾಟೀಲ್ ದೂರವಾಣಿ ಸಂಭಾಷಣೆಯಲ್ಲಿ ಹೇಳಿರುವ ವಿಡಿಯೋ ವೈರಲ್ ಆಗಿದೆ. ಇನ್ನು ಸುರ್ಜೇವಾಲಾ ಭೇಟಿ ಮಾಡಿ ಮಾತನಾಡಿದ್ದು ನನ್ನ ಮಾತನ್ನ ಗಂಭೀರವಾಗಿ ಆಲಿಸಿದ್ದಾರೆ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತದೆ ನೋಡೋಣ ಅಂತ ಹೇಳಿದ್ದಾರೆ. ಒಂದೆಡೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದೆ. ಮತ್ತೊಂದೆಡೆ ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಚರ್ಚೆ ನಡೆಸಿದ್ದಾರೆ. ಇದೆಲ್ಲದರ ಮಧ್ಯೆ ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಬೆಂಬಲಿಗರು ಭಾವಿ ಸಚಿವರು ಅಂತ ಘೋಷಣೆ ಹಾಕಿದ್ದಾರೆ. ಶಾಸಕ ಶಿವಗಂಗಾ ಬಸವರಾಜ್ 44ನೇ ಜನ್ಮದಿನದಂದು ಕರ್ನಾಟಕ ಸರ್ಕಾರದ ಭಾವಿ ಸಚಿವ ಶಿವಗಂಗಾ ಬಸವರಾಜ್ಗೆ ಜೈ ಅಂತ ಘೋಷಣೆ ಕೂಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಟ್ಟಾ ಬೆಂಬಲಿಗರಾದ ಶಾಸಕ ಶಿವಗಂಗಾ ಬಸವರಾಜ ಡಿಕೆಶಿ ಹೆಸರಲ್ಲಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಡಿಸೆಂಬರ್ ಬಳಿಕ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಪದೇ ಪದೇ ಹೇಳಿಕೆಗಳನ್ನ ಶಿವಗಂಗಾ ಬಸವರಾಜ್ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಬಣಬಡಿದಾಟ ತಾರಕಕ್ಕೇರಿದೆ. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಸ್ಥಳೀಯ ನಾಯಕರು ಸುರ್ಜೇವಾಲಾಗೆ ದೂರು ಕೊಟ್ಟಿದ್ರು. ಇದೀಗ ಕೋಲಾರ ಕಾಂಗ್ರೆಸ್ ಶಾಸಕರು ಸಚಿವ ಮುನಿಯಪ್ಪ ವಿರುದ್ಧ ಸುರ್ಜೇವಾಲಾಗೆ ದೂರು ಕೊಟ್ಟಿದ್ದಾರೆ. ಕೋಮುಲ್ ಚುನಾವಣೆಯಲ್ಲಿ ಮುನಿಯಪ್ಪ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಮಾಲೂರು ನಂಜೇಗೌಡ ಆರೋಪಿಸಿದ್ದಾರೆ. ದಾಖಲೆಗಳ ಸಮೇತ ಸುರ್ಜೇವಾಲಾಗೆ ಶಾಸಕರು ದೂರು ಕೊಟ್ಟಿದ್ದಾರೆ. ಅಲ್ಲದೆ ಮುನಿಯಪ್ಪ ಪುತ್ರಿ ಶಾಸಕಿ ರೂಪಾ ಶಶಿಧರ್ ಕೂಡ ಪ್ರತಿ ದೂರು ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.